ಬೇಡಿ. ಮೊಟ್ಟೆ ಸಹಜವಾಗಿ ಬಿರಿದು ಮರಿ ಹೊರಗಡೆ ಬರಬೇಕು. ನಾವೇ ಅದನ್ನು ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತೆ, ಆಯಿತಾ. ಸೊ ಅದೇ ಹೊರಗಡೆ ಬಂದರೆ ಕಾವು ತೊಗೊಂಡು ಆವಾಗ ಅದು ಮರಿ ಆಗುತ್ತೆ. ಹಾಗೆ ಕಂಬಳಿ ಹುಳ ಕೂಡ ನಾವು ಅದೇನೋ ಕಷ್ಟಪಡ್ತಿದೆ ಅಂತ ಬಿಡಿಸ್ಬಿಟ್ರೆ ಹುಳ ಸತ್ತೋಗ್ಬಿಡುತ್ತೆ. ಅದು ಕಷ್ಟಪಟ್ಟು ಹೊರಗಡೆ ಬಂದ್ರೇ ಕಂಬಳಿ ಹುಳ ಚಿಟ್ಟೆ ಆಗುತ್ತೆ. ಹಾಗಾಗಿ ಸಹಾಯ ಮಾಡುವ ಬರದಲ್ಲಿ ಮೊಟ್ಟೆ ಹೊಡಿಯೋಕ್ಕೆ ಹೋಗಬೇಡಿ, ಆ ಹುಳ ಬಿಡ್ಸಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಅದು ಅಂಗವಿಕಲ ಆಗೋಗ್ಬಿಡುತ್ತೆ ಅಥವಾ ಸತ್ತೋಗ್ಬಿಡುತ್ತೆ. ಮನೆಗಳಿಗೊಂದು ಶಾಲೆ ಅಂದರೆ ತಾರಾ ಮೇಡಮ್ ಇವರೇ ನಡೆಸಬೇಕು ಅನ್ನೋದನ್ನ ತಲೆಯಿಂದ ತೆಗೆದುಬಿಡಿ. ನೀವು ಒಂದು ವರ್ಷ ಕಲೀರಿ, ನಿಮಗೆ ಒಂದು ವರ್ಷ ಕಲಿತಾ ನಿಮಗೆ ನಾನು ಕೆಲವೊಂದು ಸರ್ಟಿಫಿಕೇಟ್ಸ್ ಇದು ಮಾಡ್ತೀನಿ. ಅದು ಆದಮೇಲೆ ನೀವು ಮಾಡ್ಕೊಂಡು ಹೋಗಿ ಈ ಕೆಲಸಗಳನ್ನು. ಯಾಕಂದರೆ ನಾನು ಇಲ್ಲದೇನೂ ನಿಮ್ಮ ಲೈಫ್ ನಡಿಬೇಕು, ನೀವಿಲ್ಲದೇನೂ ಇನ್ನೊಬ್ಬರ ಲೈಫ್ ನಡಿಬೇಕು, ಅವ್ರಿಲ್ದೇನೂ ನಡಿಬೇಕು. ಅದು ತಾಯಿ ತಂದೆ ಇಲ್ಲ ಅಂದರೂ ಮಕ್ಕಳ ಲೈಫ್ ನಡಿಬೇಕು, ಗಂಡ ಇಲ್ಲ ಅಂದರೂ ಹೆಂಡತಿ ಲೈಫ್ ನಡಿಬೇಕು. ಹಾಗಾಗಿ ನಾವು ಆ ಅನುಪಸ್ಥಿತಿಯಲ್ಲೂ ನಾವು ಇಲ್ಲದೇ ಇದ್ದರೂ ಸಹ ಜೀವನ ಅವ್ರವ್ರು ನೆಡ್ಸ್ಕೊಂಡು ಹೋಗೋ ಹಾಗೆ ಮಾಡಿಬಿಡಬೇಕು. ನಾವು ಡಿಪೆಂಡ್ ಮಾಡಿಸ್ಕೊಂಡು ನಾವು ಡಿಪೆಂಡ್ ಮಾಡಿಸ್ಕೊಳ್ಳೋದ್ರಿಂದ ಅವ್ರು ಸೆಲ್ಫ್ ಲವ್ ಕಳೆದ್ಬಿಡ್ತೀವಿ. ನನ್ನ ಕೈಲಿ ಏನೂ ಆಗಲ್ವೇನೋ, ಅವ್ರಿಲ್ಲದೆ ಏನೂ ಮಾಡೋಕ್ಕಾಗಲ್ವೇನೋ ಅನ್ನೋ ಭಾವನೆ ನಮಗೆ ಬಂದಾಗ ಏನಾಗುತ್ತೆ, ನಾವು ಅವ್ರನ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವರಿಂದನೇ ನನ್ನ ಲೈಫಲ್ಲಿ ನಾನು ಬೆಳೆದಿಲ್ಲ, ಇವರಿಂದನೇ ದುಡ್ಡಿನ ವಿಚಾರ ಇಲ್ಲದೆ ಇದ್ದಿದ್ರೆ ನಾವೆಷ್ಟು ಚೆನ್ನಾಗಿರ್ತಿದ್ವಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಿಮಗೆ ನಿಭಾಯಿಸಲು ಸಾಧ್ಯವಾಗುವ ಮಿತಿಯಲ್ಲಷ್ಟೇ ಸಹಾಯ ಮಾಡಿ, ಯಾರಿಗೂ ಕೂಡ ಗ್ರಾಂಟೆಡ್ ಆಗಿ ಏನು ಮಾಡಬೇಡಿ. ಇನ್ನು ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಮೌಲ್ಯಗಳ ಜೊತೆಗೆ ಎಂದಿಗೂ ರಾಜಿ ಮಾಡ್ಕೋಬೇಡಿ. ನಿಮ್ಮದು ಅಂತ ಮೌಲ್ಯಗಳಿರುತ್ತೆ, ಅದನ್ನು ರಾಜಿ ಮಾಡ್ಕೋಬೇಡಿ. ನಮಸ್ತೆ. ಸೂಕ್ತ ಮನಸ್ಸಿನ ರಹಸ್ಯ, ಸಮೃದ್ಧ ಬದುಕಿನ ಕೀಲಿಕೈ ಬರ್ತಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು. ಸೊ ಮೊನ್ನೆಯಿಂದ ಓದಿದಂಥ ಒಂದು ಚಾಪ್ಟರ್ ಟೇಕನ್ ಫಾರ್ ಗ್ರಾಂಟೆಡ್ ಎಂಬ ಮಹಾಪ್ರಮಾದ. ಸೊ ಅದರ ಮುಂದಿನ ಚಾಪ್ಟರ್ನ ನಾವು ಓದ್ತಾ ಇದ್ದೀವಿ. ಏನಂದರೆ, ಒಂದು ಬ್ರೇಕ್ ತಗೊಳ್ಳಿ ಅಂತ ಸಾಧ್ಯವಾಗುವುದಿಲ್ಲ ಎಂದು ಹೇಳಲು ಸಾಧ್ಯವಾಗಬೇಕು. ಕೆಲವರಿಗೆ ನಾವು ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಕಷ್ಟಪಡ್ತಾ ಇರ್ತೀವಿ, ಆದರೆ ಅದನ್ನು ಹೇಳಬೇಕು. ಆಫೀಸ್ನಲ್ಲಿ ಜೊತೆಗೆ ಕೆಲಸ ಮಾಡೋರಿಗೆ ಸಹಾಯ ಮಾಡುವ ಬರದಲ್ಲಿ ಅಥವಾ ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡುವ ಬರದಲ್ಲಿ ಎಲ್ಲವನ್ನ ಮೈ ಮೇಲೆ ಎಳೆದುಕೊಂಡ್ರೆ ಮುಂದೆ ಅವರಿಗೆ ಎಲ್ಲವನ್ನು ನಿಮ್ಮ ಮೇಲೆ ಹೊರಿಸುವ ಅಭ್ಯಾಸವಾಗಿ ಬಿಡುತ್ತೆ. ಅದಕ್ಕೆ ನೋಡಿ, ಸರಿಯಾದ ಮೇಲ್ವಿಚಾರಣೆ ಇರದ ಕಚೇರಿಗಳಲ್ಲಿ ಕೆಲವರು ಜೀವ ಬಿಟ್ಟು ಕೆಲಸ ಮಾಡ್ತಾರೆ, ಉಳಿದವರು ಆರಾಮಾಗಿ ಕಾಲ ಕಳೀತಾ ಇರ್ತಾರೆ. ನೀವು ನಿಮ್ಮ ಕೆಲಸನ ಮಾಡಿ, ನಿಮ್ಮದು ನಾನೇ ಮಾಡ್ಕೊಡ್ತೀನಿ ಅಂತ ಮಾಡಬಾರ್ದು. ನನ್ನ ಕೆಲಸ ಇಷ್ಟು ಮಾಡ್ತೀನಿ ಅಂತಲೇ ಮಾಡಬೇಕು. ಅವಶ್ಯಕತೆ ಇದ್ದಂಗೆ ಮಾಡೋಣ, ಆದರೆ ಎಲ್ಲ ನಾವು ಮಾಡಿಕೊಟ್ಬಿಡ್ತೀವಿ ಅಂತ ಹೋಗ್ಬಿಟ್ಟು ಆ ಬರದಲ್ಲಿ ಫಸ್ಟ್ ಆಫ್ ಆಲ್ ಇದನ್ನು ಯಾಕೆ ಮಾಡ್ತೀವಿ ಅಂದರೆ, ಒಂದು ಎಲ್ಲರಿಂದ ಒಳ್ಳೆಯವ್ರು ಅನ್ಸ್ಕೋಬೇಕು ಅಂತ, ಓಕೆ, ನನ್ನ ಬಗ್ಗೆ ಒಂದು ಒಳ್ಳೆಯ ಫೀಲ್ ಕೊಡಬೇಕು ಅಂತ. ಇದರ ಅವಶ್ಯಕತೆ ಇಲ್ಲ. ಒಳ್ಳೆಯವ್ರು ಅನ್ಸ್ಕೊಳ್ಳೋಕೆ ಹೋಗಿ ಅನುಭವಿಸ್ಬೇಡಿ, ಆಯಿತಾ, ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಹೆಂಗೆ ನಮ್ಮ ಸಬ್ಕಾನ್ಷಿಯಸಲ್ಲಿ ಈ ಥರ ಎಲ್ಲ ಭಾವನೆಗಳು ನಮ್ಮ ಲೈಫ್ನ ಹೆಂಗೆ ಮಾಡಿದೆ ಅಂತ ಹೇಳ್ತಾ ಇರೋದು. ಹಾಗಾಗಿ ಅದು ಬರುತ್ತೆ. ಹಾಗೆಯೇ ಯೋಗ್ಯತೆ ನಾವು ಸಂಪಾದನೆ ಮಾಡಬೇಕಾಗಿದೆ. ತಮ್ಮ ಕೆಲಸವನ್ನು ತಾವೇ ಮಾಡಲು ಶಕ್ತಿ ಇರೋರಿಗೆ ಸಹಾಯ ಮಾಡೋದು ಕೂಡ ಅಪರಾಧ ಅಂತ. ಅವ್ರಿಗೆ ಯೋಗ್ಯತೆ ಇದೆ, ಅವ್ರಿಗೆ ಶಕ್ತಿ ಇದೆ ಅಂದರೆ ಅವ್ರು ಮಾಡಲಿ. ನಾನು ಇನ್ನೂ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿ ನೀವು ಪ್ರಾಬ್ಲಮ್ಗೆ ಸಿಗಾಕ್ಕೋಬೇಡಿ. ಮೊಟ್ಟೆ ಸಹಜವಾಗಿ ಬಿರಿದು ಮರಿ ಹೊರಗಡೆ ಬರಬೇಕು. ನಾವೇ ಅದನ್ನು ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತೆ, ಆಯಿತಾ. ಸೊ ಅದೇ ಹೊರಗಡೆ ಬಂದರೆ ಕಾವು ತೊಗೊಂಡು ಆವಾಗ ಅದು ಮರಿ ಆಗುತ್ತೆ. ಹಾಗೆ ಕಂಬಳಿ ಹುಳ ಕೂಡ ನಾವು ಅದೇನೋ ಕಷ್ಟಪಡ್ತಿದೆ ಅಂತ ಬಿಡಿಸ್ಬಿಟ್ರೆ ಹುಳ ಸತ್ತೋಗ್ಬಿಡುತ್ತೆ. ಅದು ಕಷ್ಟಪಟ್ಟು ಹೊರಗಡೆ ಬಂದ್ರೇ ಕಂಬಳಿ ಹುಳ ಚಿಟ್ಟೆ ಆಗುತ್ತೆ. ಹಾಗಾಗಿ ಸಹಾಯ ಮಾಡುವ ಬರದಲ್ಲಿ ಮೊಟ್ಟೆ ಹೊಡಿಯೋಕ್ಕೆ ಹೋಗಬೇಡಿ, ಆ ಹುಳ ಬಿಡ್ಸಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಅದು ಅಂಗವಿಕಲ ಆಗೋಗ್ಬಿಡುತ್ತೆ ಅಥವಾ ಸತ್ತೋಗ್ಬಿಡುತ್ತೆ ಅಂತ. ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇರಲ್ಲ, ಅವರ ಶಕ್ತಿಯನ್ನು ಕುಂದಿಸ್ತಾ ಇರ್ತೀವಿ, ನಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇರ್ತೀವಿ. ಸತ್ಯನಾ? ಯೋಚನೆ ಮಾಡಿ. ಓಕೆ, ಮಕ್ಕಳಿಗೆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿಯೂ ಬರುತ್ತೆ ಎಂಬುದನ್ನು ಕಲಿಸಿಕೊಡಿ. ನಿಮಗೆ ಫ್ರೀಡಮ್ ಬೇಕಾ, ರೆಸ್ಪಾನ್ಸಿಬಿಲಿಟಿ ತಗೋ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ಸೊ ಅವರವರ ಕೆಲಸಗಳನ್ನು ಅವರವರಿಗೆ ಮಾಡಲು ಬಿಡಿ.
ಪರ್ಫೆಕ್ಷನಿಸ್ಟ್ ಆಗಬೇಡಿ. ನಾನು ಇದನ್ನು ಸೀತಾಳ ಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ಪ್ರಾಕ್ಟಿಕಲ್ ಥಿಯರಿಗಳು ಅಂತ ಏನು ಬುಕ್ ಇದೆ, ಆ ಬುಕ್ಕಲ್ಲಿ ಇದಿದೆ. ಪರ್ಫೆಕ್ಷನಿಸ್ಟ್ ಆಗಬೇಡಿ ಅಂತಲೇ ಇದೆ. ನಾನು ಈ ತಪ್ಪು ಮಾಡಿರೋದನ್ನು ನಾನು ಅದರಲ್ಲಿ ಹೇಳ್ಕೊಂಡಿದ್ದೀನಿ. ಹೇಗೆ ನಾನು ಕಸ ಗುಡಿಸಿದ್ರೆ ಹಿಂಗೆ ಗುಡಿಸ್ಬೇಕು ಹಾಗೆ ಗುಡಿಸ್ಬೇಕು ಅಂತ ಅನ್ಕೊಂಡು ಇರೋ ಬರೋ ಕೆಲಸ ಎಲ್ಲ ನನಗೆ ಬಿಟ್ಬಿಡ್ತಾಯಿದ್ರು. ನಮ್ಮಮ್ಮ ಅವಳು ಕಸ ಗುಡಿಸಿದ್ರೆ ಅವಳು ಒಪ್ಕೊಳ್ಳಲ್ಲ ಬಿಡು, ಅವಳು ಬಟ್ಟೆ ಮಾಡಿಸಿದ್ರೆ ಅವಳು ಒಪ್ಕೊಳ್ಳಲ್ಲ ಬಿಡು, ಅವಳು ಕಬೋರ್ಡಲ್ಲಿ ಅವಳೇ ಇಟ್ಕೋಬೇಕು, ಇಲ್ಲಾಂದರೆ ಅವಳು ಸರಿಯಾಗಿ ಇಟ್ಟಿಲ್ಲ ಅಂತ ತೆಗಿತಾಳೆ ಬಿಡು, ಅವಳೇ ಇಟ್ಕೊಳ್ಳಿ ಅಂತ ಅಂದು ನನಗೆ ಕೆಲಸಗಳು ಹೆವಿ ಆಗ್ತಾ ಹೋಗ್ತಾ ಇತ್ತು. ನಾನು ಎಷ್ಟೋ ಮಾಡಬೇಕಾಗಿರೋ ಕೆಲಸಗಳು ಮಾಡೋಕ್ಕಾಗ್ತಿರ್ಲಿಲ್ಲ. ಆಗ ನನಗೆ ಡಿಸೈಡ್ ಮಾಡಿಕೊಂಡೆ, ಇಲ್ಲ ನಾನು ಏನು ಫೋಕಸ್ ಮಾಡಬೇಕು, ಜೀವನದಲ್ಲಿ ಬೆಳೆಯೋದ್ರ ಕಡೆ ಫೋಕಸ್ ಮಾಡಬೇಕು, ಕೆಲವೊಂದು ಎಲ್ಲ ಪರ್ಫೆಕ್ಟಾಗಿರೋದು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ಯಾವಾಗ ನಾನು ಸರಿ ಹೋದೆ ಆಗ ನನ್ನ ಕೆಲಸಗಳು ಕಡಿಮೆ ಆಯಿತು. ಎಲ್ಲರೂ ನನ್ನ ಕೆಲಸಗಳು ಮಾಡ್ಕೊಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಮುಂಚೆ ನೀನು ಏನು ಮಾಡಿಕೊಟ್ರೂ ಒಪ್ಪಲ್ಲ, ನಾನು ಯಾಕೆ ಮಾಡ್ಕೊಡ್ಬೇಕು ಅಂತ ಯಾರೂ ಮಾಡ್ಕೊಡ್ತಾ ಇರಲಿಲ್ಲ. ಓಕೆ, ನಿಮಗೂ ಅದಾಗ್ತಿದೆ ಅಂದರೆ ಯೋಚನೆ ಮಾಡಿ, ನೀವೇ ಎಳ್ಕೊಳ್ತಾ ಇರ್ತೀರಾ ನಿಮ್ಮ ಮೈ ಮೇಲೆ. ಓಕೆ, ಹಾಗಾಗಿ ನಾವು ಇಲ್ಲಿ ತಪ್ಪು ಮಾಡುತ್ತಲೇ ಕಲಿಯಲಿ. ಯಾರೇ ಆಗಿರ್ಬೋದು, ತಪ್ಪು ಮಾಡ್ತಾ ಮಾಡ್ತಾ ಕಲಿತಾರೆ, ತನ್ನ ಸಾಮರ್ಥ್ಯವನ್ನು ಅವರೇ ಕಂಡುಕೊಳ್ತಾರೆ. ನಿಮ್ಮ ಅನುಪಸ್ಥಿತಿಯು ಅವರ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕು. ನೀವು ಇಲ್ಲದೇ ಇದ್ದರೂ ಕೂಡ ಅವರೆಲ್ಲ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದರೆ ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ನಾನು ಇದನ್ನು ಭಾವನೆಗಳಿಗೊಂದು ಶಾಲೆಯಲ್ಲಿ ಹೇಳ್ತಾ ಇರ್ತೀನಿ. ಈಗ ಭಾವನೆಗಳಿಗೊಂದು ಶಾಲೆ ಅಂದರೆ ತಾರಾ ಮೇಡಮ್ ಇವರೇ ನಡೆಸಬೇಕು ಅನ್ನೋದನ್ನು ತಲೆಯಿಂದ ತೆಗೆದುಬಿಡಿ. ನೀವು ಒಂದು ವರ್ಷ ಕಲೀರಿ, ನಿಮಗೆ ಒಂದು ವರ್ಷ ಕಲಿತಾ ನಿಮಗೆ ನಾನು ಕೆಲವೊಂದು ಸರ್ಟಿಫಿಕೇಟ್ಸ್ ಇದು ಮಾಡ್ತೀನಿ. ಅದು ಆದಮೇಲೆ ನೀವು ಮಾಡ್ಕೊಂಡು ಹೋಗಿ ಈ ಕೆಲಸಗಳನ್ನು. ಯಾಕಂದರೆ ನಾನು ಇಲ್ಲದೇನೂ ನಿಮ್ಮ ಲೈಫ್ ನಡಿಬೇಕು, ನೀವಿಲ್ಲದೇನೂ ಇನ್ನೊಬ್ಬರ ಲೈಫ್ ನಡಿಬೇಕು, ಅವ್ರಿಲ್ದೇನೂ ನಡಿಬೇಕು. ಅದು ತಾಯಿ ತಂದೆ ಇಲ್ಲ ಅಂದರೂ ಮಕ್ಕಳ ಲೈಫ್ ನಡಿಬೇಕು, ಗಂಡ ಇಲ್ಲ ಅಂದರೂ ಹೆಂಡತಿ ಲೈಫ್ ನಡಿಬೇಕು. ಹಾಗಾಗಿ ನಾವು ಆ ಅನುಪಸ್ಥಿತಿಯಲ್ಲೂ ನಾವು ಇಲ್ಲದೇ ಇದ್ದರೂ ಸಹ ಜೀವನ ಅವ್ರವ್ರು ನೆಡ್ಸ್ಕೊಂಡು ಹೋಗೋ ಹಾಗೆ ಮಾಡಿಬಿಡಬೇಕು. ನಾವು ಡಿಪೆಂಡ್ ಮಾಡಿಸ್ಕೊಂಡು ನಾವು ಡಿಪೆಂಡ್ ಮಾಡಿಸ್ಕೊಳ್ಳೋದ್ರಿಂದ ಅವ್ರು ಸೆಲ್ಫ್ ಲವ್ ಕಳೆದ್ಬಿಡ್ತೀವಿ. ನನ್ನ ಕೈಲಿ ಏನೂ ಆಗಲ್ವೇನೋ, ಅವ್ರಿಲ್ಲದೆ ಏನೂ ಮಾಡೋಕ್ಕಾಗಲ್ವೇನೋ ಅನ್ನೋ ಭಾವನೆ ನಮಗೆ ಬಂದಾಗ ಏನಾಗುತ್ತೆ, ನಾವು ಅವ್ರನ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವರಿಂದನೇ ನನ್ನ ಲೈಫಲ್ಲಿ ನಾನು ಬೆಳೆದಿಲ್ಲ, ಇವರಿಂದನೇ ನನ್ನ ಸ್ವಾತಂತ್ರ್ಯ ಹೊರಟೋಯ್ತು ಅಂತ. ಆ ಥರ ಅನ್ಸ್ಕೊಳ್ಳೋದು ಬೇಡ. ಓಕೆ, ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋಣ. ಸಹಾಯ ಮಾಡೋ ಬರದಲ್ಲಿ ಅವ್ರನ್ನ ನಾವು ಅಂಗವಿಕಲ ಮಾಡೋದು ಬೇಡ ಅಂತ. ಓಕೆ, ನಾವಿಲ್ಲದೇನೂ ಕೂಡ ನಮ್ಮ ಆತ್ಮೀಯರು ಎಲ್ಲವೂ ಚೆನ್ನಾಗಿ ನಿಭಾಯಿಸ್ಕೊಳ್ತಾ ಹೋಗಬೇಕು. ಅದೇ ನಾವು ಅವರಿಗೆ ಕೊಡುವ ನಿಜವಾದ ಉಡುಗೊರೆ. ಹಾಗೆ ಅವರಲ್ಲಿ ವಿಶ್ವಾಸ ಮೂಡಿಸಿದ್ರೆ ಅದೇ ನಮ್ಮ ಯಶಸ್ಸು. ತಿಂಗಳಿಗೆ ಒಂದು ದಿನವಾದರೂ ನನಗೆ ಇವತ್ತು ರೆಸ್ಟ್ ಬೇಕು, ಮನೆಯನ್ನು ನೀವೇ ನಿಭಾಯಿಸಿ ಅಂತ ಗೃಹಿಣಿಯರು ಹೇಳಬೇಕು. 4 ದಿನಗಳ ಮಟ್ಟಿಗೆ ಸಂಬಂಧಿಕರ ಸ್ನೇಹಿತರ ಮನೆಗೆ ಹೋಗಿ ಬರ್ತೀನಿ, ಮನೆ ನೋಡ್ಕೊಳ್ಳಿ ಅಂತ ತಾಯಿ ರೆಸ್ಟ್ ತಗೋಬೇಕು. ಅನಾವಶ್ಯಕವಾಗಿ ಇನ್ನೊಬ್ಬರ ಕೆಲಸದಲ್ಲಿ ಮೂಗು ತೂರ್ಸೋಕ್ಕೆ ಹೋಗಬೇಡಿ. ಓಕೆ, ಅಂತೆಯೇ ಸಾಲ ಸೋಲ ಮಾಡಿ ಸ್ನೇಹಿತರಿಗೆ ದುಡ್ಡು ಕೊಡಿಸ್ಬೇಡಿ. ತೀರಾ ಸಮಸ್ಯೆ ಇದ್ದರೆ ಅವರು ಯೋಗ್ಯರು, ಕೊಟ್ಟ ಮಾತನ್ನು ತಪ್ಪಲ್ಲ ಅನ್ನೋದಾದರೆ ಸಮಯಕ್ಕೆ ಸರಿಯಾಗಿ ವಾಪಸ್ ಮಾಡ್ತಾರೆ ಅನ್ನೋ ನಂಬಿಕೆ ನಿಮಗಿದ್ರೆ, ಆ ಹಣ ವಾಪಸ್ ಬರದೇ ಇದ್ದರೂ ನಿಮಗೆ ಮ್ಯಾನೇಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ದರೆ ಗೋ ಅಹೆಡ್, ಕೊಡಿ, ನೋ ಪ್ರಾಬ್ಲಮ್. ಆದರೆ ನಿಮ್ಮ ಎಮರ್ಜೆನ್ಸಿಗೆ ಇಟ್ಟ ಹಣ ಹೇಳಿದ ಸಮಯಕ್ಕೆ ವಾಪಸ್ ಬರಲೇಬೇಕು ಅನ್ನೋ ಅನಿವಾರ್ಯತೆ ಇಟ್ಕೊಂಡು ದಯವಿಟ್ಟು ಹಣದ ಸಹಾಯ ಮಾಡೋಕ್ಕೆ ಹೋಗಬೇಡಿ. ಆ ತೊಂದರೆಗೆ ಸಿಗಾಕ್ಕೋಬೇಡಿ. ಆ್ಯಂಡ್ ನೀವು ಆ ತೊಂದರೆಗೆ ಸಿಗಾಕ್ಕೊಂಡು ಆ ಸಂಬಂಧಗಳನ್ನು ಹಾಳು ಮಾಡ್ಕೋಬೇಡಿ. ಅವರನ್ನೂ ಹರ್ಟ್ ಮಾಡಬೇಡಿ, ನಿಮ್ಮನ್ನೂ ಹರ್ಟ್ ಮಾಡ್ಕೊಬೇಡಿ. ನಿಮ್ಮ ನಡುವಿನ ಬಾಂಧವ್ಯ ಒಳ್ಳೆಯದಾಗಿರಬೇಕು ಅಂದರೆ ಇವೆಲ್ಲ ನಾವು ಮಾಡಲೇಬೇಕಾಗಿದೆ. ಸೊ ನಮ್ಮ ನಡುವೆ ದುಡ್ಡಿನ ವಿಚಾರ ಇಲ್ಲದೆ ಇದ್ದಿದ್ರೆ ನಾವೆಷ್ಟು ಚೆನ್ನಾಗಿರ್ತಿದ್ವಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಿಮಗೆ ನಿಭಾಯಿಸಲು ಸಾಧ್ಯವಾಗುವ ಮಿತಿಯಲ್ಲಷ್ಟೇ ಸಹಾಯ ಮಾಡಿ, ಯಾರಿಗೂ ಕೂಡ ಗ್ರಾಂಟೆಡ್ ಆಗಿ ಏನು ಮಾಡಬೇಡಿ. ಇನ್ನು ನಿಮ್ಮ ವ್ಯಾಲ್ಯೂ ಸಿಸ್ಟಮ್, ಮೌಲ್ಯಗಳ ಜೊತೆಗೆ ಎಂದಿಗೂ ರಾಜಿ ಮಾಡ್ಕೋಬೇಡಿ. ನಿಮ್ಮದು ಅಂತ ಮೌಲ್ಯಗಳಿರುತ್ತೆ, ಅದನ್ನು ರಾಜಿ ಮಾಡ್ಕೋಬೇಡಿ. ಹಿಂಗೆ ಮಾಡಿಬಿಡಿ, ಅದನ್ನು ನೀವು ಮಾಡ್ಕೋಬೇಡಿ. ಅದು ನಿಮಗೆ ಗೊತ್ತಿರುತ್ತೆ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಈಗ ನನಗೆ ಗೊತ್ತಿದೆ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಎಷ್ಟು ಹೈಯರ್ ನಾಲೆಜ್ಗಳನ್ನ ಕೊಡ್ತಾ ಇದ್ದೀವಿ ಎಲ್ಲ ಕ್ಷೇತ್ರದ್ದು ಅಂತ. ಅದರಲ್ಲೂ ದ ಬೆಸ್ಟ್ ರಿಸೋರ್ಸ್ ಪರ್ಸನ್ಸ್ ಮೂಲಕ. ಕೆಲವರು ಯಾರು ಇವತ್ತವರೆಗೂ ನಾವು ಏನು ಚಾರ್ಜ್ ಮಾಡ್ತೀವಿ ನಮ್ಮ ಕೋರ್ಸಸ್ಗಳಿಗೆ, ಎಲ್ಲರೂ ಹೇಳೋದೇನೆಂದರೆ ಇಷ್ಟು ಕಡಿಮೆ ಚಾರ್ಜಲ್ಲಿ ನೀವು ಹೆಂಗೆ ಇಷ್ಟು ಕೋರ್ಸ್ ಕೊಡ್ತೀರಾ ಅಂತ ಕೇಳ್ತಾರೆ. ಇದು ನಾನು ಆ ವ್ಯಾಲ್ಯೂಗೆ ನಮ್ಮ ಒಂದು ಮೌಲ್ಯಕ್ಕೆ ನಾವು ಇಟ್ಟಿರುವಂಥ ಬೆಲೆ ಅದು. ಓಕೆ, ಮೌಲ್ಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಬಟ್ ಸ್ಟಿಲ್ ನಾವು ಇಟ್ಟಿದ್ದೀವಿ. ಬಿಕಾಸ್ ನಮ್ಮ ಕೆಲಸಗಳು, ನಮ್ಮ ಎಲ್ಲ ಬ್ಯಾಕ್ ಎಂಡ್ ಟೀಮು ಅವ್ರದ್ದು ಎಲ್ಲವೂ ನೋಡಿ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ನೀವು ಇದನ್ನು ಒಂದು 500 ರೂಪೀಸಿಗೆ ಕೊಡ್ಬೋದಾ ಅಂತ ಕೇಳ್ತಾರೆ. ಸೊ ನೆವರ್, ನೀವು ಅದನ್ನು ಎಕ್ಸೆಪ್ಟ್ ಮಾಡಬೇಡಿ. ನಾನು ಅದನ್ನು ಮಾಡಲ್ಲ. ಯಾಕೆ? ಮೌಲ್ಯಗಳನ್ನು ನೀವೇ ಕೆಳಗಡೆ ಮಾಡ್ಕೋಬೇಡಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ವ್ಯಾಲ್ಯೂ ಏನು ಅಂತ. ದಯವಿಟ್ಟು ಅದನ್ನು ಬಿಟ್ಕೊಡ್ಬೇಡಿ. ಹಂಗಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅರ್ಥ ಮಾಡಿಸಿ. ಓಕೆ, ಹಾಗಾಗಿ ಯಾವುದೇ ಆಗಿರ್ಬೋದು,
ಅದನ್ನು 1000 ಜನರಿಗೆ ಸರಿ ಅನಿಸಿದ್ರು ಕೂಡ ಅದು ತಪ್ಪು, 1000 ಜನ ಸರಿ ಅಂತ ಹೇಳಿದ್ರು ತಪ್ಪಾಗಿರೋದು ತಪ್ಪೇನೆ. ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾದ ಏನನ್ನಾದರೂ ನೀವು ಮಾಡೋಕ್ಕೆ ಹೋಗಬೇಡಿ. ಅವರೆಷ್ಟೇ ಆತ್ಮೀಯರಾಗಿರಲಿ, ಈ ವಿಷಯ ನಿಮ್ಮನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಳ್ತಿದ್ದಾರೆ ಅಂತ ಅನಿಸಿದ್ರೆ ಕ್ಷಮಿಸಿ, ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಡಿ. ಅವರು ನಿಜವಾಗಿಯೂ ನಿಮ್ಮ ಹಿತೈಷಿಗಳಾಗಿದ್ದರೆ ಅರ್ಥ ಮಾಡ್ಕೊಳ್ತಾರೆ. ಅವ್ರು ನಿಮ್ಮ ಹಿತೈಷಿಗಳಲ್ಲ ಅಂತ ಅನಿಸಿದ್ರೆ ಮನಸ್ತಾಪ ಬರುತ್ತೆ, ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ನೋ ಪ್ರಾಬ್ಲಮ್ ಅಷ್ಟೆ. ಬಿಕಾಸ್ ನಾನು ಇವತ್ತಿಷ್ಟು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ಅಂದರೆ ಈ ತಪ್ಪುಗಳನ್ನು ಮಾಡಿ ಅನುಭವಿಸಿದ್ದೀನಿ. ನಾನು ಎಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದ್ದೆ ನಾನು ಎಲ್ಲರ ಲೈಫಲ್ಲೂ ಅಂತ ನನಗೆ ರಿಯಲೈಸ್ ಆಗೋಕ್ಕೆ ಭಾಳ ವರ್ಷ ಬೇಕಾಯಿತು. ಓಕೆ, ಆ್ಯಂಡ್ ಈಗ ಹೇಗೆ ಅಂದರೆ ನನ್ನ ಕಣ್ಮುಂದೆನೇ ಕೆಲವೊಂದು ನಾನು ನೋಡ್ತಾ ಇರ್ತೀನಿ, ಇವ್ರು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಗೈಡ್ ಮಾಡೋಕ್ಕೆ ಹೋಗಲ್ಲ. ಯಾಕೆ? ಅವರೇ ಕಂಡಿಡ್ಕೊಂಡು ಅವರೇ ಮಾಡಲಿ ಅಂತ. ನಾನು ಏನಾದರೂ ಸಜೆಷನ್ ಮಾಡೋದಿದ್ರೂ ಕೂಡ ಹಿಂಗೆ ಮಾಡ್ಬೋದು, ನಾನು ಅದನ್ನು ಸಪೋರ್ಟ್ ಮಾಡಲ್ಲ, ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಬಿಕಾಸ್ ಮುಂಚೆ ನನಗೆ ಗೊತ್ತು, ನನ್ನ ಊಟ ತಿಂಡಿ ನನ್ನ ಕೆಲಸಗಳೆಲ್ಲ ಬಿಟ್ಟು ನಾನು ಮಾಡಿಕೊಟ್ಟಿದ್ದೀನಿ ಬೇರೆ ಕೆಲಸಗಳನ್ನ. ಆಮೇಲೆ ಮತ್ತೆ ನಾನೇ ಸಫರ್ ಆಗಿದ್ದೀನಿ. ಸೊ ಆ ಒಂದು ಗೋಜಿಗೆ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದನ್ನೇ ಅವರು ಹೇಳ್ತಾ ಇರೋದು. ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೋಬೇಡಿ. ನಿಮ್ಮ ಹತ್ರದಲ್ಲಿರೋರಿಗೆ ನಿಜವಾಗ್ಲೂ ಅವ್ರು ನಿಮ್ಮ ಒಳ್ಳೆ ಹಿತೈಷಿಗಳಾಗಿದ್ದರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ನಿಮ್ಮನ್ನು, ಇಲ್ಲ ಅಂದರೆ ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ನೋ ಪ್ರಾಬ್ಲಮ್. ಓಕೆ, ಇವರು ನಮ್ಮ ಸರ್ಕಲ್ಗಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಡಿ ಅಷ್ಟೆ. ಸೊ ಪ್ರತಿ ವ್ಯಕ್ತಿಯಲ್ಲೂ ಪ್ರಾಮಾಣಿಕವಾಗಿ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ. ಬೇರೆಯವರು ನಮ್ಮನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳದಂತೆ ಎಚ್ಚರಿಕೆ ವಹಿಸುವ ಜೊತೆಗೆ ನಾವು ಯಾರನ್ನೂ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಬಾರ್ದು. ಸೊ ಸಹಾಯ ಮಾಡಿ ಒಬ್ಬರನ್ನು ಋಣದಲ್ಲಿ ಬೀಳಿಸಿಕೊಂಡು ನಮ್ಮ ನಿರೀಕ್ಷೆಗಳ ಭಾರವನ್ನು ಅವರ ಮೇಲೆ ಹೊರಿಸಬಾರ್ದು. ಹಾಗೆ ಸಹಾಯ ಮಾಡಬೇಕಂದ್ರೆ ಪೂರ್ಣ ಮನಸ್ಸಿನಿಂದ ಮಾಡಿ, ಯಾವುದೋ ನಿರೀಕ್ಷೆಗಳನ್ನು ಇಟ್ಕೊಂಡು ಮಾಡಬೇಡಿ. ಸೊ ಸ್ವಾರ್ಥ ಕೆಟ್ಟ ಹಠವನ್ನು ಇಟ್ಕೊಂಡು ಯಾರಿಗೂ ಸಹಾಯ ಮಾಡಬೇಡಿ. ನೀವು ಕೂಡ ಆ ಥರದ ಸ್ವಾರ್ಥ ಹಠವನ್ನು ಇಟ್ಕೊಂಡು ನಿಮ್ಮ ಹತ್ರ ಏನಾದರೂ ಮಾಡಿಸ್ಕೊಳ್ತಾ ಇದ್ದರೆ ಆ ಗೋಜಿಗೆ ಹೋಗಬೇಡಿ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಇದನ್ನು ಮಾಡೋದು. ಆ್ಯಂಡ್ ಈ ಪ್ರಯತ್ನನ ನೀವು ಮುನ್ನಡೆಸಿ, ಆಗ ನಿಮ್ಮ ಲೈಫಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಸತ್ಯ, ತುಂಬ ತಿಳ್ಕೊಬೇಕಾಗಿರೋ ವಿಚಾರ ಇದು. ನನಗೆ ಈ ವಿಚಾರ ತಿಳಿದ ಮೇಲೆ ನಾನು ಆರಾಮಾಗಿದ್ದೀನಿ. ನನ್ನ ಸುತ್ತ ಇರೋರ್ಗೂ ನಾನು ಏನು ಅಂತ ಕೆಲವ್ರಿಗೆ ಅರ್ಥ ಆಗ್ತಾ ಇದೆ. ನೋ ಪ್ರಾಬ್ಲಮ್. ಹೌದು, ನಾನು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ, ನಾನು ಬ್ಯುಸಿ ಇರ್ತೀನಿ, ಈ ಟೈಮಲ್ಲಿ ನಾನು ಫ್ರೀ ಮಾಡ್ಕೊಂಡು ಮಾಡ್ತೀನಿ. ನನ್ನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಸ್ಬೇಕಾಗಿದೆ. ಯಾವಾಗ ಮಾಡಿದ್ರು ಮಾಡ್ತಾರೆ, ಯಾವಾಗ ಹೋದ್ರೂ ಸಿಗ್ತಾರೆ. ಆ ಥರ ನಾವು ಗ್ರಾಂಟೆಡ್ ಆಗಿ ಬಿಡಬಾರ್ದು. ಇಲ್ಲ, ನಾನು ಯಾರೋ ಒಬ್ಬರು ನಮಗೆ ಹೇಳ್ದೆ ಕೇಳದೆ ಬಂದುಬಿಡ್ತಾರೆ. ಓಕೆ, ಮನೆಗೆ ಫಾರ್ ಎಕ್ಸಾಂಪಲ್ ನಾವು ಒಂದು 9 ಗಂಟೆಗೆ ಒಂದು ಕೌನ್ಸಿಲಿಂಗ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಯಾರೋ ಬಂದುಬಿಟ್ರು, ನಿಮ್ಗೆ ಇನ್ಫಾರ್ಮೇಷನ್ ಕೊಡದೆ ಬಂದುಬಿಟ್ರು ಅವರು, ಆಯಿತಾ? ಈಗ ನೀವು ಯಾರಿಗೆ ಪ್ರಿಯಾರಿಟಿ ಕೊಡಬೇಕು? ಮನೆಗೆ ಬಂದಿರೋರ್ಗ, ನಿಮ್ಮನ್ನು ಕಾಯ್ತಾ ಇರೋರ್ಗ? ಯೋಚನೆ ಮಾಡಿ. ನಾವೇನು ಮಾಡ್ತೀವಿ, ಇವ್ರೇನು ಅಂದ್ಕೊಂಡ್ಬಿಡ್ತಾರೋ ಅಂತ ನಾವು ಇವ್ರ ಜೊತೆಗೆ ಹೋಗ್ತೀವಿ. ಅವರು ನಿಜವಾಗ್ಲೂ ನಮ್ಮ ಹಿತೈಷಿಗಳಾಗಿದ್ದರೆ ದಯವಿಟ್ಟು ನೀವು ಮನೇಲಿರಿ, ನಾನು ಒಬ್ರಿಗೆ ವೆಯ್ಟ್ ಮಾಡಿಸ್ತಾ ಇದ್ದೀನಿ, ಸೊ ನಾನು ಅವ್ರ ಕೆಲಸ ಮುಗಿಸ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಹೊರಡಬೇಕು. ಇಲ್ಲ ಅಂತ ಅಂದರೆ ನಾನು ಅವರಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲ, ನಾನು ಇನ್ನೊಂದು ಸಲ ಬರ್ತೀನಿ ಅಥವಾ ನಾನೇ ಬರ್ತೀನಿ, ಏನೋ ಒಂದು ಮ್ಯಾನೇಜ್ ಮಾಡಬೇಕು. ಅವ್ರು ನಿಮ್ಮ ಹಿತೈಷಿಗಳಾಗಿದ್ದರೆ ಅರ್ಥ ಮಾಡ್ಕೊಳ್ತಾರೆ, ಇಲ್ವಾ ತಪ್ಪು ತಿಳ್ಕೊಳ್ತಾರೆ, ನೋ ಪ್ರಾಬ್ಲಮ್. ಬಟ್ ನಿಮ್ಮ ಮೌಲ್ಯಗಳನ್ನು ಕಳ್ಕೊಬೇಡಿ. ನಿಮ್ಮ ಲವ್, ನಿಮ್ಮ ರೆಸ್ಪೆಕ್ಟ್ ಇರಲಿ. ನೀವು ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಅನ್ಕೋಬೇಡಿ. ಬೇರೆಯವ್ರನ್ನೂ ಕೂಡ ಯಾವತ್ತೂ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಿಳ್ಕೊಬೇಡಿ. ಸೊ ಇಷ್ಟು ಹೇಳ್ತಾ, ಇಷ್ಟು ವಿಚಾರ ಇದೆ ಟೇಕನ್ ಫಾರ್ ಗ್ರಾಂಟೆಡಲ್ಲಿ. ಹೇಳ್ತಾ ಹೋದರೆ ತುಂಬ ಇದೆ, ಬಟ್ ಸಾಕು. ಸೊ ಇನ್ನೂ ಹೆಚ್ಚು ಕಲಿಬೇಕು ಅಂತ ಇದ್ದರೆ ಬನ್ನಿ ನಮ್ಮ ಸ್ಕೂಲ್ಗೆ. ಸೊ 1 ವರ್ಷ ಎಷ್ಟು ಬೇಕಷ್ಟು ಕಲ್ತ್ಕೊಳ್ಳಿ, ಅದನ್ನು ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಲೈಫ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕ್ರಿಯೇಟ್ ಆಗಿರೋ ಈ ಎಲ್ಲ ಭಾವನೆಗಳು ನಮ್ಮ ಲೈಫ್ನ ಹೇಗೆ ನಿಯಂತ್ರಿಸ್ತಾ ಇರುತ್ತೆ ಯೋಚನೆ ಮಾಡಿ. ಸೊ ಬೇಡವಾಗಿರೋದ್ರ ಕಡೆಗೆ ದುಂದು ವೆಚ್ಚ ಮಾಡ್ತೀವಿ, ಬೇಡವಾಗಿರೋದ್ರ ಕಡೆಗೆ ಸಮಯ ಕೊಡ್ತೀವಿ. ಆದರೆ ನಿಜವಾಗ್ಲೂ ನನ್ನ ಲೈಫಿಗೆ ಬೇಕೇ ಬೇಕಾಗಿರೋದ್ರ ಕಡೆಗೆ ಯೋಚನೆ ಮಾಡ್ತಾ ಇರ್ತೀವಿ. ಇವೆಲ್ಲ ನಮ್ಮ ಬ್ರೈನ್ ಆಟ. ನೀವೇನು ಪ್ರಾಕ್ಟೀಸ್ ಮಾಡಿಸ್ತೀರಾ ಅದು ಫೀಡ್ ಆಗುತ್ತೆ. ಹಾಗಾಗಿ ಸಬ್ಕಾನ್ಷಿಯಸ್ಗೆ ಏನು ಬೇಕು ಅದನ್ನು ನೀವು ಕಲಿಯೋದಕ್ಕೆ, ಅದನ್ನು ನೀವು ಟ್ರೈನ್ ಮಾಡೋದಕ್ಕೆ ಹೆಚ್ಚು ಟೈಮ್, ಮನಿ, ಹೆಲ್ತ್ ಎಲ್ಲವೂ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ದಿ ಬೆಸ್ಟ್ ರಿಟರ್ನ್ಸ್ನ ನೀವು ತೊಗೊಳ್ತೀರಿ. ಓಕೆ, ಥ್ಯಾಂಕ್ ಯು ಸೊ ಮಚ್.